ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತ. ಅದಕ್ಕಿಂತ ಮೊದಲು ನನ್ನ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಂಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಮೊನ್ನೆ ಪಾಲಕ್ ಸೊಪ್ಪು ತೊಗೊಂಬಂದಿದ್ದೆ ರೀ. ಸೊ ಮೆಂತ್ಯ ಪಾಲಕ್ಕು ಮತ್ತು ಈ ಉಳ್ಳಾಗಡ್ಡಿ ತೊಪ್ಪಲ ನಾವು ಇವನೇನು ತರ್ತೀವಲ್ರಿ ಮಳೆಗಾಲದಾಗ ಒಂದು ಸ್ವಲ್ಪ ಇದು ಆಗ್ಬಿಡ್ತಾವೆ ನೋಡ್ರಿ. ಜಾಸ್ತಿ ದಿನ ಫ್ರಿಜ್ಜಿನಾಗ ಇಟ್ಟರೆ ಕೆಟ್ಟೇ ಬಿಡ್ತಾವೆ. ಸೊ ಹೀಗಾಗಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪಿತ್ತು. ಸೊ ಅದನ್ನು ಬಳಸ್ಕೊಂಡು ಒಂದು ರೆಸಿಪಿ ಮಾಡಾಕತ್ತೀನಿ. ಅದೇನು ಅಂತ ಈ ವಿಡಿಯೋದಾಗ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ಮಾರ್ನಿಂಗ್ ರೂಟೀನ ಬಿಸಿ ರೂಟೀನ್ ಅಂತೂ ಇದ್ದೇ ಇರ್ತೈತೆ ರೀ. ಸಿದ್ದುನ ಸ್ಕೂಲ್ಗೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಳಕತ್ತಿದ್ದೆ. ಇನ್ನು ನಮ್ಮ ಸಿದ್ದುಗೆ ಬಾಕ್ಸಿಗೂ ಹಾಕತಿ ಮತ್ತು ಧೀರಜಿಗೂ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗ್ತಾನಲ್ಲ ರೀ, ಅವನಿಗೂ ಹಾಕತಿ ಮತ್ತು ನಮ್ಮ ಮನೆಯವ್ರಿಗೂ ನನಗೆ ಬ್ರೇಕ್ಫಾಸ್ಟಿಗೆ ಹಾಕತ್ತಂತಂದು ಹೇಳಿ ಪಾಲಕ್ ಸೊಪ್ಪಿತ್ತಲ್ಲ ಒಂದು ಅರ್ಧ ಕಟ್ಟಿತ್ತು ರೀ. ಅದನ್ನು ಒಂದು ಕುದಿ ಕುದಿಸ್ಕೊಂಡಿನಿ, ಮೆಣಸಿನ್ಕಾಯಿ ಹಾಕಿ ಕುದಿಸ್ಕೊಂಡಿದ್ದೆ. ನೀರೆಲ್ಲ ತೆಗೆದು ಹಿಂಗೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿನಿ ನೋಡಿರಿ. ಇಲ್ಲೇ ಒಂದು ಸೈಡ್ ಹಿಟ್ಟು ಹಾಕ್ಕೊಂಡು ಇಟ್ಕೊಂಡಿನಿ. ಗೋಧಿ ಹಿಟ್ಟು ಒಂದು ಸ್ವಲ್ಪ, ಅಕ್ಕಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಮೈದಾ ಹಿಟ್ಟು ರೀ. ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಮತ್ತು ಕಡಲೆ ಹಿಟ್ಟು 3 ಮಿಕ್ಸ್ ಮಾಡಿರ್ತೀನಿ ಆ ಪೂರಿಗೆ. ಕೆಲವೊಂದು ಸತಿ ಡಿಫ್ರೆಂಟಾಗಿ ಬೇಕಂದ್ರೆ ಮೈದಾ ಹಿಟ್ಟಿಂದಷ್ಟೇ ಮಾಡ್ತೀನಿ. ಕೆಲವೊಂದು ಸತಿ ಮತ್ತು ಟೇಸ್ಟ್ ಬೇರೆ ಬೇಕಂದ್ರೆ ಬರೀ ಗೋಧಿ ಹಿಟ್ಟಿಂದು ಮಾಡಿರ್ತೀನಿ. ಸೊ ಹಿಂಗೆ ಡಿಫ್ರೆಂಟಾಗಿ ಮಾಡಿರ್ತೀನಿ. ಮತ್ತು ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿದ್ದೆ, 1-2 ಸ್ಪೂನಷ್ಟು ಹಾಕ್ಕೊಂಡು ಚೆಂದಾಗಿ ರುಬ್ಕೊಂಡಿದ್ನಲ್ಲ ರೀ, ಅದನ್ನು ಹಾಕೀನಿ. ಇನ್ನು ಹಿಟ್ಟಿಗೆ ಒಂದು ಸ್ವಲ್ಪ ಅಜ್ವಾನ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೆ, ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಒಂದಿಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಹಿಟ್ಟಿಗೆ ಹಾಕ್ಕೊಂಡಿದ್ದೆ. ಇನ್ನು ರುಬ್ಬಿದ್ದೆಲ್ಲ ಹಾಕ್ಕೊಂಡು ಚೆಂದಾಗಿ ಗಟ್ಟಿಯಾಗಿ ಕಲಸಾಕತ್ತೀನಿ ನೋಡಿರಿ. ಸ್ವಲ್ಪ ಪೂರಿಗೆ ಗಟ್ಟಿ ಇದ್ದರೆ ಚಲೋ ಆಕತಿ. ತೆಳ್ಳಗಿದ್ರೆ ಏನಾಗ್ಬಿಡ್ತಾವೆ, ತೆಳ್ಳಗೆ ಒಂದು ಸ್ವಲ್ಪ ನಾದ್ಕೊಂಡ್ವಿ ಅಂದ್ರೆ ಮತ್ತು ನಾವು ಮತ್ತು ಜಾಸ್ತಿ ಹಿಟ್ಟು ಹಚ್ಚಿ ಲಟ್ಟಿಸಿದ್ರೆ ಮತ್ತು ಎಣ್ಣೆ ಬಹಳ ಇದಾಗ್ತದಲ್ಲ ರೀ. ಹೀಗಾಗಿ ಅದಕ್ಕೆ ಒಂದು ಸ್ವಲ್ಪ ಗಟ್ಟಿಯಾಗ ನಾದ್ಕೊಂಡು ರೆಡಿ ಮಾಡಿ ಸಿದ್ದುಂದು ಫಸ್ಟು ಮುಗಿಸಿದೆ ನೋಡಿರಿ. ಆಮೇಲೆಲ್ಲ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ನಾನು ಬೇಗನೆ ಸ್ನಾನ ಮಾಡಿ ಬಂದ್ರಾತು ಅಂತಂದು ಹೇಳಿ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡೆ. ಮತ್ತು ಯಾಕಂದರೆ ಧೀರಜಿಗೆ ಸೆಕೆಂಡ್ ಶಿಫ್ಟ್ ಇತ್ತು ರೀ, ಅವ್ನು 11 ಗಂಟೆಗೆ ಹೋಗ್ತಾನೆ. ಹೀಗಾಗಿ ನಾನು ಪಟ್ನ ಸಿದ್ದು ಹೋದ ತಕ್ಷಣ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಸ್ನಾನ ಪೂಜೆ ಮುಗಿಸ್ಕೊಂಡು ಮತ್ತು ನಮ್ಮ ಮನೆಯವರು ಅವರು ಎಲ್ಲ ಸ್ನಾನ ಮಾಡಿ ಬಂದರು. ಹೀಗಾಗಿ ಇನ್ನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಾ ಏನೋ ಧೀರಜಿಂದ ಟಿಫಿನ್ ಬಾಕ್ಸ್ ರೆಡಿ ಮಾಡಿಬಿಟ್ರೆ ಅವನು 10 ಕಾಲಿಗೆ ಹಿಂಗೆ ಹೇಳ್ತಾನೆ ರೀ. ಹೀಗಾಗಿ ಪಟ ನಾನು ಮಾಡಾಕತ್ತೀನಿ ನೋಡಿರಿ. ಇನ್ನು ಸಿದ್ದು ಅಲ್ರಿ, ಧೀರಜಿಗೆ ಬ್ರೇಕ್ಫಾಸ್ಟಿಗೆ ಅಂತಂದು ಹೇಳಿ ಒಂದು ಸ್ವಲ್ಪ ಚಿತ್ರಾನ್ನ ಮತ್ತು ಒಂದು ಎಗ್ ಬಾಯ್ಲ್ ಮಾಡಿ ಕೊಟ್ಟಿರ್ತೀನಿ. ಆಮೇಲೆ ಪೂರಿನೂ ಇಷ್ಟೆಲ್ಲ ಮಾಡಾಕತ್ತೀನಿ ನೋಡಿರಿ. ಇನ್ನು ಲಂಚ್ ಮಧ್ಯಾಹ್ನಕ್ಕಂತೂ ಪೂರಿ ಬೈತಾನೆ. ಇನ್ನು ಪೂರಿ ಒಂದೊಂದು ಸತಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತಿಂತಾನೆ, ಅವನು ಒಂದೊಂದು ಸತಿ ತಿನ್ನಂಗಿಲ್ಲ. ಹೀಗಾಗಿ ಒಂದು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡ್ರಾತು ಅಂತಂದೇಳಿ 15 ಎಗ್ ಬಾಯ್ಲ್ಡಿಗೆ ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಮತ್ತು ಪೂರಿ ಮಾಡಿಕೊಡಾಕತ್ತೀನಿ ನೋಡಿರಿ. ಇನ್ನು ಮಕ್ಕಳಿಗೆ ದಿನಾ ಒಂದಕ್ಕೂ ಏನು ಬ್ರೇಕ್ಫಾಸ್ಟ್ ಮಾಡಬೇಕು, ಏನು ಲಂಚ್ ಬಾಕ್ಸಿಗೆ ಹಾಕಬೇಕು ಅನ್ನೋದೊಂದು ಟೆನ್ಷನ್ ಅಂತೂ ಇದ್ದೇ ಇರ್ತದೆ ನೋಡಿರಿ. ಸೊ ಹಿಂಗಾಗಿ ಏನಾದರೂ ಒಂದು ಜೋಡಿಸಿ ಇಟ್ಕೊಂಡಿರ್ತೀನಿ. ಪೂರಿ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗಿದ್ದು ಮತ್ತು ಟೇಸ್ಟಿನೂ ಆಗಿದ್ದು. ನಮ್ಮ ಮನೆಯವರು ಬ್ರೇಕ್ಫಾಸ್ಟ್ ಮಾಡ್ತಿದ್ರಲ್ಲ ರೀ, ಅವ್ರಿಗೆ ಪಟ ಮಾಡಿಕೊಟ್ರಾತು ಅಂತಂದು ಹೇಳಿ ಮಾಡ್ಕೊಡಕತ್ತೀನಿ. ಅದ್ರ ಜೊತೆಗೆ ಧೀರಜಿಗೂ ಒಂದು ಸ್ವಲ್ಪ ಡಬ್ಬಕ್ಕೆ ಬಾಕ್ಸಿಗೆ ಕರೆದು ಇಟ್ಕೊಂಡ್ರಾತು ಅಂತಂದು ಹೇಳಿ ಕರೆದಿಟ್ಕೊಂಡು ಒಂದು ಬಾಕ್ಸಿಗೆಲ್ಲ ರೆಡಿ ಮಾಡಿಬಿಟ್ಟು ನಾನು ತಿಂಡಿ ತಿಂದ್ರಾತು ಅಂತಂದು ಹೇಳಿ ಒಟ್ಟಿಗೆ ಮಾಡಾಕತ್ತಿದ್ದೆ ನೋಡಿರಿ. ಇನ್ನು ಬಿಸಿ ಬಿಸಿ ಮಾಡ್ತಿದ್ದಂಗೆ ಎಲ್ಲರೂ ತಿಂದ್ಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕವು. ಅದ್ರ ಜೊತೆಗೆ ಒಂದು ಸ್ವಲ್ಪ ಚಟ್ನಿನೂ ಮಾಡಿದ್ದೆ. ಇಲ್ಲ ನಮ್ಗೆ ಧೀರಜಿಗೆ ಚಿತ್ರಾನ್ನ ಮತ್ತು ಬಾಯ್ಲ್ಡ್ ಎಗ್ ಮತ್ತು ಪೂರಿ ರೆಡಿ ಮಾಡೇ ನೋಡಿರಿ. ಸೊ ಎಲ್ಲದು ಆದಮೇಲೆ ನಾನು ಒಂದು ಸ್ವಲ್ಪ ತಿಂಡಿ ತಿಂದ್ರಾತು ಅಂತೇಳಿ ಇನ್ನು ನಮ್ಮದು ಒಂದು ಸ್ವಲ್ಪ ಫ್ರೀ ಟೈಮು ಇರ್ತದೆ ನೋಡಿರಿ. ಇನ್ನು ನಮ್ಮ ಧೀರಜಿಗೂ ಎಲ್ಲ ಹಾಕ್ಕೊಟ್ಟೆ. ಅವನು ಎದ್ದು ಫ್ರೆಶ್ ಆಗಿ ಬಂದು ತಿನ್ನೋಷ್ಟೊತ್ತಿಗೆ ಅಂದ್ರೆ ವಿಡಿಯೋದಾಗ ಜಾಸ್ತಿ ಬರೋಂಗಿಲ್ಲ ರೀ. ಹಿಂಗಾಗಿ ನಾನು ಫೋರ್ಸು ಮಾಡೋಕ್ಕೆ ಹೋಗೋಂಗಿಲ್ಲ. ಇನ್ನು ನಾನು ಒಂದು ಸ್ವಲ್ಪ ಟಿ ವಿ ನೋಡ್ಕೋತ ಬ್ರೇಕ್ಫಾಸ್ಟು ಮಾಡಾಕತ್ತೀನಿ ನೋಡಿರಿ. ಪೂರಿ ಮತ್ತು ಚಟ್ನಿ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಅಂದ್ರೆ ಮಸ್ತಾಗಿತ್ತು. ಒಳ್ಳೆ ಕಾಂಬಿನೇಷನು ಕೊಬ್ಬರಿ ಚಟ್ನಿನೂ ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೀನಿ. ಕೆಲವೊಂದು ಸತಿ ಎಲ್ಲ ಹಸಿಮೆಣ್ಸಿನ್ಕಾಯಿ ಹುರಿದು ಮಾಡ್ತೀನಲ್ಲ, ಇವತ್ತು ಒಂದು ಸ್ವಲ್ಪ ಹಂಗೆ ಮೆಣಸಿನ್ಕಾಯಿ ಐತಲ್ಲ ರೀ, ಹಸಿವನ್ನ ಹಾಕ್ಕೊಂಡು ಮತ್ತು ಪುಟಾಣಿ ಹಾಕಿದ್ದಿಲ್ಲ, ಅಷ್ಟೇ ರುಬ್ಬಿ ಮಾಡಿದ್ದೆ. ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ಅಂದ್ರೆ ನಮ್ಮ ಮನೆಯವರು. ಸೊ ಅದನ್ನೇನು ಶೇರ್ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ರೀ, ಯಾಕಂದರೆ ಸ್ವಲ್ಪ ಅವಸರದಾಗೆ ಇದ್ನೆಲ್ಲ. ಸಿದ್ದು ಹೋದ ತಕ್ಷಣ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಳ್ಳೋರಾಗ ಟೈಮನ್ನು ಆಗ್ಬಿಡ್ತು. ಸೊ ನಮ್ಮ ಮನೆಯವ್ರಿಗೂ ಸ್ವಲ್ಪ ಟೈಮ್ ಆಗಿತ್ತು ಅಂತಂದು ಹೇಳಿ ಕ್ಲೀನಿಂಗ್ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ಸ್ನಾನ ಪೂಜೆ ಆಗಿಬಿಡ್ತದೆ, ನನಗೂ ತಿಂಡಿ ತಿನ್ನೋಕೆ ಅನುಕೂಲ ಆಕತಿ ಅಂತಂದು ಹೇಳಿ ನಾನು ಒಂದು ಸ್ವಲ್ಪ ಅವಸರನ ಮಾಡಾಕತ್ತಿದ್ದೆ. ಸೊ ಏನಾಗತ್ತೆ ಅಂದರೆ ಇಲ್ಲಾಂದ್ರೆ ಮತ್ತೆ ಲೇಟ್ ಆಗಿಬಿಡ್ತೈತಿ. ಹೀಗಾಗಿ ಕೆಲವೊಂದು ಸತಿ ಏನು ಮಾಡ್ತೀನಿ ಅಂದರೆ ಉಪ್ಪಿಟ್ಟು ಅದು ಇತ್ತಂದ್ರೆ ಒಂದೊಂದು ಸತಿ ನಾನು ಹಂಗೆ ತಿಂದುಬಿಡ್ತೀನಿ ಬೆಳಗ್ಗೆ. ನಮ್ಮ ಮನೆಯವರು ಮತ್ತು ಆರಿದ್ರಂತೂ ಉಪ್ಪಿಟ್ಟು ಹೋಗಿಲ್ಲಲ್ರಿ. ಹೀಗಾಗಿ ಈ ರೀತಿ ಏನಾದ್ರು ಇತ್ತು ಅಂದರೆ ಪಟ ನಮ್ಮ ಸಿದ್ದು ಹೋದ ತಕ್ಷಣ ಸಿದ್ದು ಸ್ಕೂಲಿಗೆ ಹೋದಂದ್ರೆ ಅರ್ಧ ಕೆಲಸ ಮುಗ್ದಂಗೆ ಆಕತ್ತೆ ನೋಡಿರಿ. ಅವ್ನು ಹೋದ ತಕ್ಷಣ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಬಿಟ್ಟೆ ಅಂದ್ರೆ ಮತ್ತು ಹಂಗೆ ನಂದು ಕೆಲಸ ಎಲ್ಲ ಮುಗೋದೇ ಬಿಡ್ತೈತಿ. ಸೊ ನಾನು ಒಂದಿಷ್ಟು ಹಂಗೆ ಟಿ ವಿ ನೋಡ್ಕೊತ
ಇದನ್ನು ಮಾಡಾಕತ್ತಿದ್ದೆ ನೋಡಿರಿ. ನಂದು ಎಲ್ಲ ತಿಂಡಿ ಆದಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಂಡೆ ನೋಡಿರಿ. ಇದ್ರ ಜೊತೆಗೆ ಹಂಗೆ ಕುಕ್ಕರು ಇಟ್ಕೊಂಡಿನಿ, ಅನ್ನ ಮತ್ತು ಬ್ಯಾಳೆ. ಸೊ ಇನ್ನು ಸಾರೊಂದು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಮುಗಿತು ನೋಡಿರಿ. ಆಲ್ಮೋಸ್ಟ್ ಎಲ್ಲ ಕಿಚನ್ ಎಲ್ಲ ಇನ್ನು ಮಷೀನಿಗೆ ಬಟ್ಟೆನೂ ಹಾಕ್ಕೊಂಡೀನಿ. ಬಾಗಿಲೇ ತೆಗೆದಿಟ್ಬಿಟ್ರೆ ಏನಾಗೋದಂದ್ರೆ ಹೊರಗಿನ ಆವಾಜ್ ಹಿಂಗೆ ನೋಡ್ರಿ. ಇನ್ನು ನಾನು ಒಂದು ಸ್ವಲ್ಪ ಹಂಗೆ ಟಿ ವಿ ನೋಡಕತ್ತಿದ್ನೆಲ್ಲ ವ್ಲಾಗ್ ಮಾಡಕತ್ತೀನಿ ಅಂತಂದು ಮ್ಯೂಟ್ ಮಾಡಿದ್ದೆ ನೋಡಿರಿ. ಸೊ ನನ್ನ ಫೇವ್ರೇಟ್ ಶೋ. ಹಿಂದಿಗೂ ಒಂದಿಷ್ಟು ಸೋನಿ ಒಳಗೆ ಪ್ರೋಗ್ರಾಮ್ ಬರ್ತಾವಲ್ಲ ಅವನ್ನ ನೋಡ್ತಿರ್ತೀನಿ. ಸೊ ಇನ್ನು ವಿಡಿಯೋ ಎಡಿಟಿಂಗ್ ಮಾಡೋದೈತಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಫ್ರೆಂಡ್ಸ ಇಲ್ಲಿ ನೋಡಿರಿ, ಒಂದು ಸ್ವಲ್ಪ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕಂತ ತೊಗೊಂಬಂದು ಇಟ್ಕೊಂಡಿನಿ. ಇವು ಇಷ್ಟ ಬೇರೆ ಅಕ್ಕಿದು, ಅಂದ್ರೆ ನಾವು ಇಲ್ಲಿ ಡಿಮಾರ್ಟ್ನಾಗ ತೊಗೊಂಬರ್ತೀವಲ್ಲ ಊಟದ ಅಕ್ಕಿನ ಇತ್ತಿದ್ದು. ಇದ್ರ ಹೆಸರು ಬಂದು ಏನೋ ಇತ್ತಪ್ಪ, ಹೆಸರು ಅಷ್ಟು ನೆನಪಿಲ್ಲರಿ ನನಗೆ ಯಾವುದಿತ್ತು ಅಂತಂಥೇಳಿ. ಸೊ ಇವನ್ನ ಏನು ಮಾಡಿದ್ವಿ ಅಂದರೆ ಈ ಥರ ಬೇಕಾದ್ರೆ ಅಕ್ಕಿ ನಾವು ಇವು ಹೊಸವೇನು ಬರ್ದಿರ್ತಾವಲ್ರಿ, ಈ ಅಕ್ಕಿ ಸೀಸನ್ ಒಳಗೆ ಬರ್ತಾವಲ್ಲ ಹೊಸವೆಲ್ಲ, ಈ ಮಾಲ್ನೊಳಗೆಲ್ಲ ಹೊಸ ಬಂದ ತಕ್ಷಣ ಸ್ಟಾಕ್ ಏನು ಹಾಕಿಸ್ತಾರೆ, ಆಮೇಲೆ ಅದ್ರ ಜೊತೆಗೆ ಏನು ಸೇಲು ಅಂತಂದು ಇಟ್ಟಿರ್ತಾರಲ್ಲ. ಸೊ ಅವಾಗ ನಾವೇನು ಮಾಡಿದ್ವಿ ಅಂದ್ರೆ ಒಂದು ಪಾಕೆಟ್ ತೊಗೊಂಬಂದಿದ್ದೆ ನಾನು 25 kgದು. ಸುಮಾರು ತಿಂಗಳೇ ಆತಿದೆ ಅಂತ ತೊಗೊಂಬಂದು, ತಿಂಗ್ಳಕ್ಕೆ 1 ವರ್ಷನ ಆತನ ಅನ್ಸ್ಕೊಂಡೇನು ನೋಡ್ರಿ. ನಾನು ಹೋದ ವರ್ಷನ ತೊಗೊಂಬಂದಿದ್ವನ ಇದನ್ನು, ಈ ಅಕ್ಕಿ ಪಾಕೆಟ್. ಇನ್ನೂ ಎಷ್ಟು ಹೊಡ್ದಾವೆ ನೋಡ್ರಿ. ಆದ್ರೆ ಅನ್ನ ಹೊಸದಲ್ಲ, ನಾನು ಫಸ್ಟ್ ಟೈಮು ಟ್ರೈ ಮಾಡಿದೆ. ಆದರೆ ಹೊಸ ಅಕ್ಕಿದು ಹೆಂಗೆ ಆಕತ್ತಲ್ರಿ, ಅನ್ನ ಮಿಜ್ಜಿ ಅಂದ್ರೆ ಮಿಜ್ಜಿ ಆಗಿಬಿಡ್ತೈತಿ. ಸೊ ಹಂಗೆ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ. ಈಗೇನಾದರೂ ಮೊಸರು ಅನ್ನಕ್ಕೆ ಮತ್ತು ಕಿಚಡಿಗೆ ಅದಕ್ಕೆ ಇದಕ್ಕೆ ಉಪಯೋಗಿಸ್ಕೊಂತ ಮತ್ತು ಹಂಗೆ ಇಟ್ಟಿದ್ದೆ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಸೋದು ಅದು ಇದು ಅನ್ಕೊತ. ಸೊ ಈ ಒಂದು ಸ್ವಲ್ಪ ಹಂಗೆ ಹಿಂದೆ ಉಳ್ಕೊಂಡಿದ್ವು. ಇದ್ರಾಗ ಒಂದೊಂದು ಸಣ್ಣದೆಲ್ಲ ಹುಳ ಆದಂಗೆ ಆಗಿತ್ತು. ಇವನ್ನ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಾತು ಅಂತ ತೆಗೆದಿಟ್ಕೊಂಡಿದ್ದು ನೋಡಿರಿ. ಏನು ಮಾಡ್ತೀನಿ, ಸಣಸಿ ನಾನು ಮೊನ್ನೆ ಒಂದು ಸ್ವಲ್ಪ ಅನ್ನ ಮಾಡಿ ನೋಡೋಣ ಅಂದ್ರೆ ತೆಗೆದುಕೊಂಡಿದ್ದೆ, ಅನ್ನ ಮಾಡೋಣ ಅಂತಂದು ಹೇಳಿ. ಹಳೆಯಕ್ಕೆ ಸ್ವಲ್ಪ ಹಳೆಯವಾದ ಬಂದ್ರೆ ಅಕ್ಕಿ ಅನ್ನ ರುಚಿ ಆಗ್ತೈತೆ ನೋಡಿರಿ. ಹೊಸವಿದ್ದಾಗ ಏನಾಗ್ತದೆ ಅಂದ್ರೆ ಮಿಜ್ಜಿ ಆಗಿಬಿಡ್ತೈತಿ. ಸೊ ಇಷ್ಟು ಅಕ್ಕಿ ಉಳ್ದಾವು. ಇನ್ನೂ ಅಂದ್ರೆ 10 kg ಅಂತೂ ಇರ್ಬೇಕು ರೀ ಇವು, 10 kg ತನಕ ಅನಿಸುತ್ತೆ. ಸೊ ಈಗೇನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಸಾಣಿಗೆ ಎಲ್ಲ ಹಿಡ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡ್ರಾತು ಅಂತಂದು ಇಟ್ಕೊಂಡಿನಿ. ಅದಾದಮೇಲೆ ಮತ್ತು ಸಾರು ಅದು ಒಗ್ಗರಣೆ ಹಾಕ್ಕೊಂಡ್ರಾತು. ಒಂದು ಸ್ವಲ್ಪ ಬೀನ್ಸು ಕ್ಯಾರೆಟು ಹಾಕಿ ಅಂತ ಅಂದ್ಕೊಂಡಿನಿ. ನೋಡೋಣ ಮಧ್ಯಾಹ್ನಕ್ಕೆ. ಫಸ್ಟ್ ಇವನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ, ಯಾಕಂದ್ರೆ ಅನ್ನಂತೂ ಮಸ್ತ್ ಅಂದ್ರೆ ಮಸ್ತ್ ರುಚಿಯಾಗತ್ತೈತಿದು. ಸೊ ಹೀಗಾಗಿ ಇದ್ರ ಹೆಸರು ಏನೋ ಇತ್ತ ಗೊತ್ತಿಲ್ಲ ನೋಡಿರಿ, ಯಾವ ಅಕ್ಕಿ ಅಂತಾರ ಗೊತ್ತಿಲ್ಲ. ಅದಕ್ಕೆ ಚಲೋ ಊಟದ ಅಕ್ಕಿನ ಇದು. ನಾನು ಹೆಚ್ಚಾಗಿ ತರೋದು ಡಿಮಾರ್ಟ್ನಾಗ ಅಂತಂದ್ರೆ ಅದು HMT ಮತ್ತು ಸೋನಾ ಮಸೂರಿ ಹೀಗೆಲ್ಲ ಇರ್ತಾವಲ್ಲ ಅವನ್ನ ತೊಗೊಂಬರ್ತೀನಿ. ಸೊ ಇದು ಫಸ್ಟ್ ಸತಿ ನನಗೆ ಹಿಂಗಾತು ನೋಡ್ರಿ ಥರ ಮುಂದೆ. ಸೊ ಇನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಇನ್ನು ಅಕ್ಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಸಾರೋದು ಮಾಡ್ಬೇಕ್ರಿ. ಹೀಗಾಗಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.